ರೀಸೆಂಟಾಗಿ ಆಗಿರೋ ಬೆಳವಣಿಗೆ ಏನಪ್ಪ ಅಂತಂದರೆ ಸೌಜನ್ಯ ಕೇಸ್ ಓಪನಿಂಗ್ ಅಂದರೆ ಬೇರೆ ಥರದ್ದು ರೂಪನ ಪಡ್ಕೊಂಡಿದೆ. ಅದೇ ಥರದ್ದು ನಾವು ಇನ್ನೊಂದು ಗಮನಿಸ್ಬೇಕು ಇದರಲ್ಲಿ ಏನು ಅಂತಂದರೆ, ಈ ಸಂದರ್ಭನ ಕಾಯ್ತಾ ಕೆಲವೊಬ್ಬರು ಯೂಟಿಲೈಸ್ ಮಾಡಿಕೊಂಡು ಬೇರೆ ಥರದ ರೂಪ ಕೊಟ್ಟು ಅದನ್ನು ವ್ಯಕ್ತಿಗತವಾಗಿಯೇ ಉಳಿಸ್ದೇನೆ ಬೇರೆ ಥರದಲ್ಲಿ ವ್ಯಕ್ತಪಡ್ಸೋಕೆ ನೋಡ್ತಿದ್ದಾರೆ. ಅಷ್ಟಕ್ಕೆ ಅವರು ಒಂದು ಧರ್ಮ ಭಕ್ತಿ ಕೇಂದ್ರವನ್ನು ಬೇರೆ ಥರ ವ್ಯಕ್ತಪಡಿಸಿ ಅದನ್ನು ನೆಗೆಟಿವ್ ಇಂಪ್ರೆಷನ್ ಬೀಳಿಸೋ ಥರ ಮಾಡ್ತಿದ್ದಾರೆ, ಅಪಪ್ರಚಾರನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾವು ಗಮನಿಸ್ತಾ ಇರಬೇಕು. ಯಾಕೆ ಅಂತಂದರೆ ಇದು ಬರೀ ಸೌಜನ್ಯ ಕೇಸ್ಗೆ ವ್ಯಕ್ತಿಗತವಾಗಿ ಏನೇನಾಗಬೇಕು ಅದು ಆಗಲಿ, ನಾವು ಸಪೋರ್ಟ್ ಮಾಡ್ತೀವಿ ಅದನ್ನು ವ್ಯಕ್ತಪಡಿಸಿ ಬೇರೆ ಥರ ಇವರು ನೆಗೆಟಿವ್ ಆಗಿ ವ್ಯಕ್ತಪಡ್ಸೋಕೆ ಹೋದರೆ ಅದು ಧರ್ಮ ಕೇಂದ್ರವನ್ನು ಬೇರೆ ಥರದಾಗಿ ನೋಡಿ ಅದನ್ನು ಹಿಂಗಲ್ಲ ನೆಗೆಟಿವ್ ಇಂಪ್ರೆಷನ್ ಏನಾದ್ರು ಬಿಡಿಸೋಕೆ ನೋಡಿದ್ರೆ ನಿಜವಾಗ್ಲೂ ನಾವು ಅದನ್ನು ಖಂಡಿಸಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ಬರೀ ಒಬ್ರದ್ದು ಇಬ್ಬರದ್ದು ಅಲ್ಲ, ಇಡೀ ಭಕ್ತಿ ಕೇಂದ್ರ ಅಂತಂದರೆ ಇಡೀ ಸಾರ್ವಜನಿಕರಿಗೂ ವ್ಯಕ್ತಪಡಿಸಿರುತ್ತೆ. ಒಂದು ಧರ್ಮಕ್ಕೆ ಬಿಲಾಂಗ್ ಆಗಿರೋದಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿಗಳಿರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ಕೇಳ್ಕೊಳ್ಳೋದೇನಂದ್ರೆ ಸರಿಯಾಗಿ ಗಮನಿಸಿ, ಯಾವುದೇ ವಿಷಯವನ್ನು ಸುಮ್ಮನೆ ಒಪ್ಕೋಬೇಡಿ ಮೂಢರಾಗಿ. ಅದರಲ್ಲಿರೋ ಕೆಲವೊಂದು ಸೆನ್ಸಿಟಿವ್ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ವ್ಯಕ್ತಪಡಿಸಿ ಆ ವಿಷಯನ. ಯಾರಿಗೂ ಅವ್ರಿಗೆ ಸೌಜನ್ಯ ಕೇಸ್ ಬಗ್ಗೆ ಆಗಲಿ ಆಮೇಲೆ ಮಾಡಿರೋರ ಬಗ್ಗೆ ದ್ವೇಷನೂ ಇಲ್ಲ, ಸೌಜನ್ಯ ಕೇಸ್ ಮೇಲೆ ಕನಿಕರನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಬೇಕಾಗಿರೋದೇನೋ ಈ ಸಂದರ್ಭನ ನಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಳ್ಳೇಬೇಕು ಅಂತಲೇ ಕೂತಿದ್ದಾರೆ. ಅದನ್ನು ನಾವು ಗಮನಿಸಲೇಬೇಕು. ಯಾಕೆಂತಂದರೆ ಇದು ಫ್ಯಾಕ್ಟ್, ಇದನ್ನು ಬಳಸ್ಕೊಳ್ಳೋಕೆ ತುಂಬ ಜನ ಕಾಯ್ತಾ ಇದ್ದಾರೆ.